ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಏಂಜಲ್ ಗೈಡೆನ್ಸ್ ಆಗಿರುತ್ತೆ. ಓಕೆ, ಈಗ ನೀವು ಯಾವುದೇ ಪರಿಸ್ಥಿತಿಯಲ್ಲಿರ್ಬೋದು, ಈ ಒಂದು ಪರಿಸ್ಥಿತಿಗೆ ಏಂಜಲ್ ನಿಮಗೆ ಏನು ಗೈಡೆನ್ಸ್ ಮಾಡ್ತಿದ್ದಾರೆ, ಓಕೆ, ಈ ಒಂದು ಪರಿಸ್ಥಿತಿಯಿಂದ ಹೊರಗೆ ಬರೋದು ಹೇಗೆ, ಅಥವಾ ಈ ಒಂದು ಪರಿಸ್ಥಿತಿಗೆ ನಿಮಗೆ ಹೇಗೆ ಧೈರ್ಯವನ್ನು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಟಾಪಿಕ್ ಆಗಿರುತ್ತೆ. ಓಕೆ, ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ನಿಮಗೆ ಪರ್ಸ್ನಲ್ ಆಗಿ ಟ್ಯಾರೋ ಕನ್ಸಲ್ಟೇಷನ್ ಅಥವಾ ಪೆಂಡಲಮ್ ಕನ್ಸಲ್ಟೇಷನ್ ಇರ್ಬೋದು. ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯ್ನ್ ಆಗಬೇಕಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ಮಾತ್ರ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಓಕೆ, ಇಲ್ಲಿ ತುಂಬ ಜನ ಕಾಂಟ್ಯಾಕ್ಟ್ ಮಾಡಬೇಕಂತ ಹೇಳಿದ್ರೆ ಡೈರೆಕ್ಟಾಗಿ ಕಾಲ್ ಮಾಡ್ತೀರಾ. ಸೊ ದಯವಿಟ್ಟು ನೀವು ಡೈರೆಕ್ಟಾಗಿ ಕಾಲ್ ಮಾಡಬೇಡಿ, ಆದಷ್ಟು ವಾಟ್ಸಪ್ಪಲ್ಲೇ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಿದ್ರೆ ನಿಮಗೂ ಕೂಡ ಈ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಓಕೆ, ಹಾಗೆ ಯಾರೆಲ್ಲ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಈ ಒಂದು ಚಾನಲ್ಗೆ, ಹಾಗೆ ತುಂಬಾ ಬ್ಯೂಟಿಫುಲ್ಲಾಗಿ ಕಮೆಂಟ್ಸ್ಗಳನ್ನು ಮಾಡ್ತಾ ಈ ಒಂದು ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ಚಾನಲ್ನ ವಿಸಿಟ್ ಮಾಡಿ. ಓಕೆ, ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ ಒಂದು ಹೀಲಿಂಗ್ ಮ್ಯೂಸಿಕ್ ಮುಖಾಂತರ. ಓಕೆ, ತುಂಬ ಜನ ಸ್ಟ್ರೆಸ್ಸಲ್ಲಿ ಇರ್ತೀರ, ನೀವು ಯಾವುದೇ ಸಿಚುವೇಷನಲ್ಲಿ ಈಗ ಇರ್ಬೋದು ನೀವು. ಓಕೆ, ಜಸ್ಟ್ ರಿಲ್ಯಾಕ್ಸ್ ಆಗಲಿಕ್ಕೆ ಅಂತ ಹೇಳಿ ಈ ಒಂದು ಹೀಲಿಂಗ್ ಮ್ಯೂಸಿಕ್ನ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಓಕೆ, ಆದರೆ ಕಣ್ಮುಚ್ಚಿ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಓಕೆ, ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ, get more information. Okay, improving health. Okay, trust. Within the next few weeks, ಎಸ್, ಇಲ್ಲಿ ರಿಲೇಶನ್ಶಿಪ್ ವಿಷಯದಲ್ಲಿ ನಿಮಗೆ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇರ್ಬೋದು. ಆ ಪರ್ಸನ್ ಬಗ್ಗೆ ನಿಮಗೆ ಹೆಚ್ಚಾಗಿ ಏನು ಕೂಡ ಗೊತ್ತಿಲ್ಲ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಸೊ ಆ ಪರ್ಸನ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ಸ್ನ ತಗೊಳ್ಳಿ ಅಂತ ಇಲ್ಲಿ ಏಂಜಲ್ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಕೆಲವೊಬ್ಬರಿಗೆ ಟ್ರಸ್ಟ್ ಇಶ್ಯೂಸ್ ಕೂಡ ಆಗ್ತಾ ಇರ್ಬೋದು. ನಿಮ್ಮ ಪರ್ಸನ್ ಮೇಲೆ ಟ್ರಸ್ಟ್ ಇಲ್ಲ, ಆ ವ್ಯಕ್ತಿ ಮೇಲೆ, ಆ ವ್ಯಕ್ತಿನ ನಿಜವಾಗ್ಲೂ ಇಷ್ಟಪಡ್ತಿದ್ದಾರಾ ಇಲ್ವಾ, ಅಥವಾ ಈ ಒಂದು ರಿಲೇಶನ್ಶಿಪ್ಪನ್ನ ಆ ವ್ಯಕ್ತಿ ಜೊತೆ ಕಂಟಿನ್ಯೂ ಮಾಡಬಹುದಾ, ಇಲ್ಲಿ ಆಲ್ರೆಡಿ ಬ್ರೇಕಪ್ ಆಗಿ ಮತ್ತೆ ಕನೆಕ್ಟ್ ಆಗಿದ್ದೀರಾ, ಆ ವ್ಯಕ್ತಿನ ಮತ್ತೆ ನೀವು ಟ್ರಸ್ಟ್ ಮಾಡಬೇಕಾ ಬೇಡವಾ ಅಂತೇಳಿ ನಿಮ್ಮ ಮೈಂಡಲ್ಲಿ ಕನ್ಫ್ಯೂಷನ್ಸ್ ನಡೀತಾ ಇರ್ಬೋದು. ಆ ವ್ಯಕ್ತಿನ ನಂಬಿಕೆಗೆ ಅರ್ಹನಾಗಿರುವ ವ್ಯಕ್ತಿನ ಅನ್ನುವಂಥದ್ದು ನಿಮ್ಮ ಮೈಂಡಲ್ಲಿ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಹೆಲ್ತಲ್ಲಿ ಇಶ್ಯೂಸ್ ಆಗಿದ್ದರೆ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ನಿಮ್ಮ ಒಂದು ಪರ್ಸನ್ ಬಗ್ಗೆ ಏನಾದರೂ ಒಂದು ಇನ್ಫಾರ್ಮೇಷನ್ಸ್ ನಿಮಗೆ ಸಿಗಬಹುದು. ಓಕೆ, ಸ್ವಲ್ಪ ನೀವು ಏನು ಕೇರ್ಫುಲ್ ಆಗಿರಿ, ಅಥವಾ ನೀವು ಸ್ವಲ್ಪ ಏನು ಅಲರ್ಟ್ ಆಗಿರಿ. ನಿಮ್ಮ ವ್ಯಕ್ತಿ ಏನಿದ್ದಾರೆ ನಿಮ್ಮ ಪರ್ಸನ್ ಬಗ್ಗೆ ಆಗಿರ್ಬೋದು, ಅಥವಾ ನೀವು ಕೆಲಸ ಮಾಡ್ತಿರೋಂಥ ಸ್ಥಳದಲ್ಲೂ ಆಗಿರ್ಬೋದು, ಅಥವಾ ನೀವು ಕೆಲಸಕ್ಕೋಸ್ಕರ ಏನಾದರೂ ಒಂದು ಜಾಬ್ ರಿಲೇಟೆಡಲ್ಲಿ
ಏನು ತುಂಬ ದಿನ ಟ್ರೈ ಮಾಡ್ತಾ ಇರ್ಬೋದು. ನೀವು ಗೌರ್ಮೆಂಟ್ ಜಾಬಿಗಿರ್ಬೋದು ಅಥವಾ ಏನಾದರೂ ಒಂದು ನಿಮ್ಮ ಡ್ರೀಮ್ ಜಾಬ್ ಅಂತ ಇರುತ್ತೆ, ಅದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀರಾ ಆ ಡ್ರೀಮ್ ಜಾಬ್ನ ಪಡ್ಕೊಳ್ಬೇಕು ಅಂತ ಹೇಳಿ. ಸೊ ಅದೆಲ್ಲದ್ರ ಬಗ್ಗೆನೂ ಸ್ವಲ್ಪ ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ ಮಾಡಿ. ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಏನು ಹೇಳ್ಬೋದು, ನೀವೇನು ಕೆಲಸ ಮಾಡಬೇಕಂತ ಅಂದ್ಕೊಳ್ತಿದ್ರೆ ಅದ್ರ ಬಗ್ಗೆ ಏನಾದರೂ ಒಂದು ಇನ್ಫಾರ್ಮೇಷನ್ ಸಿಗೋ ಅಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಫಸ್ಟ್ ಇಲ್ಲಿ ನಿಮಗೆ ಟ್ರಸ್ಟ್ ಬೇಕಾಗಿದೆ. ಇಲ್ಲಿ ಏನು ಹೇಳ್ಬೋದು, ಸೆಲ್ಫ್ ಲವ್ ಕೂಡ ಕಡಿಮೆ ಕಾಣಿಸ್ತಾ ಇದೆ ನನಗಿಲ್ಲಿ. ಕೆಲವೊಬ್ರು ನಿಮ್ಮ ಮೇಲೆ ನಿಮಗೇನೆ ಟ್ರಸ್ಟ್ ಇಲ್ಲ. ಓಕೆ, ನೀವು ಇಲ್ಲಿ ಗೌರ್ಮೆಂಟ್ ಜಾಬಿಗೆ ಅಂದರೆ ಟ್ರೈ ಮಾಡ್ತಿದ್ದೀರಾ ಅಥವಾ ಜಾಬ್ ರಿಲೇಟೆಡ್ ಆಗಿ ಟ್ರೈ ಮಾಡ್ತೀರಾ ಅಥವಾ ರಿಲೇಷನ್ಶಿಪ್ಪಲ್ಲೇ ಇರ್ಬೋದು, ಯಾವುದೇ ರಿಲೇಟೆಡಲ್ಲಿ ನೀವು ಇವಾಗ ಥಿಂಕ್ ಮಾಡ್ತಾ ಇರ್ಬೋದು. ನಿಮ್ಮ ಸಿಚುವೇಶನ್ ಇವಾಗ ಯಾವುದೇ ಪರಿಸ್ಥಿತಿಯಲ್ಲಿ ಇರ್ಬೋದು, ಬಟ್ ಇಲ್ಲಿ ಟ್ರಸ್ಟ್ ಇಲ್ಲ, ನಿಮ್ಮ ಮೇಲೆ ನಿಮಗೆ ಟ್ರಸ್ಟ್ ಇಲ್ಲ. ಈ ಕೆಲಸ ನನ್ನ ಕೈಲಿ ಮಾಡ್ಲಿಕ್ಕಾಗತ್ತಾ, ನನ್ನ ಕೈಲಿ ಇದನ್ನು ಮಾಡಬಹುದಾ ನಾನು ಅನ್ನೋವಂಥದ್ದು ನಿಮ್ಮ ಮೇಲೆ ನಿಮಗೆ ಸೆಲ್ಫ್ ಡೌಟ್ ಬರ್ತಿದೆ. ಓಕೆನಾ, ಸೊ ಹಾಗಾಗಿ ನಿಮಗೆ ಈ ಒಂದು ಕೆಲಸದಲ್ಲಿ ಈ ಒಂದು ಸಿಚುವೇಶನಲ್ಲಿ ನೀವು ಸಿಗಾಕೊಂಡಿದ್ದೀರಾ ಅಂತ ಕಾಣಿಸ್ತಿದೆ. ಕನ್ಫ್ಯೂಷನ್ಸ್ ಕಾಣಿಸ್ತಾ ಇದೆ ನಿಮ್ಮ ಮೈಂಡಲ್ಲಿ. ಓಕೆ, ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಹೆಲ್ತಲ್ಲಿ ತುಂಬ ದಿನ ಸಫರ್ ಪಡ್ತಾ ಇದ್ರಿ. ಸೊ ಆ ಒಂದು ಹೆಲ್ತ್ ಏನು ನಿಮಗೆ ಹೆಲ್ತ್ ಪ್ರಾಬ್ಲಮ್ ಆಗ್ತಾಯಿತ್ತು, ಅದರಿಂದ ಆದಷ್ಟು ಬೇಗ ಇಂಪ್ರೂವ್ ಆಗ್ತಿದೆ, ನಿಮ್ಮ ಹೆಲ್ತಲ್ಲಿ ಇಂಪ್ರೂವ್ ಆಗ್ತಿದೆ ಅಂತ ಇಲ್ಲಿ ಏಂಜಲ್ ಹೇಳ್ತಾ ಇದ್ದಾರೆ. ಓಕೆ, ಸೊ ಕ್ಲಾರಿಟಿಯಾಗಿ ಇನ್ನಷ್ಟು ಕಾರ್ಡ್ಗಳನ್ನು ತೆಗೆಯೋಣ. ಎಸ್, ರೊಮ್ಯಾನ್ಸ್ ಬರ್ತಾ ಇದೆ ಡೆಫಿನೆಟ್ಲಿ. ಕಮ್ಯುನಿಕೇಷನ್ ಕ್ಲಿಯರ್ಲಿ. ಓಕೆ, ಎಸ್, ನಿಮ್ಮ ಪಾರ್ಟ್ನರ್ ಜೊತೆ ಸ್ವಲ್ಪ ಕಮ್ಯುನಿಕೇಷನ್ ಮಾಡಿ. ರೊಮ್ಯಾನ್ಸ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಓಕೆ, ಓಕೆ, ಎಸ್ ಅನ್ನೋಂಥ ಆನ್ಸರ್ ಬರ್ತಾ ಇದೆ. ಪರ್ಫೆಕ್ಟ್ ಟೈಮಿಂಗ್. ಲುಕ್ ಫಾರ್ ಎ ಸೈನ್. ಡೆಫಿನೆಟ್ಲಿ ನೋಡಿ, ನಿಮಗೆ ಏಂಜಲಿಂದ ಒಂದು ಬ್ಯೂಟಿಫುಲ್ ಆಗಿ ಅಪೋರ್ಚುನಿಟಿ, ಬ್ಯೂಟಿಫುಲ್. ಓಕೆ, ನಿಮಗೆ ಅಪೋರ್ಚುನಿಟಿಗಳು ನಿಮ್ಮ ಲೈಫಲ್ಲಿ ಡೆಫಿನೆಟ್ಲಿ ಸಿಗತ್ತೆ. ಓಕೆನಾ, ಇಲ್ಲಿ ನೀವು ಬಿಸ್ನೆಸ್ ರಿಲೇಟೆಡಲ್ಲೂ ನೀವೇನಾದರೂ ಇಲ್ಲಿ ನಿಮ್ಮ ಮೈಂಡಲ್ಲಿ ಬರ್ತಾ ಇರ್ಬೋದು. ಬಿಸ್ನೆಸ್ ರಿಲೇಟೆಡಲ್ಲಿ ನೀವೇನೋ ಒಂದು ಮಾಡಬೇಕು ಅಥವಾ ನಿಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡಬೇಕು ಅಥವಾ ಬಿಸ್ನೆಸ್ಸಲ್ಲಿ ಯಾವುದಾದ್ರೂ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ನೀವೀಗ ಪ್ಲ್ಯಾನಿಂಗಲ್ಲಿರ್ಬೋದು. ಡೆಫಿನೆಟ್ಲಿ ನಿಮ್ಮ ಲೈಫಿಗೆ ಒಂದು ಅಪೋರ್ಚುನಿಟಿ ಅನ್ನೋದು ಸಿಗುತ್ತೆ. ಓಕೆ, ಇಲ್ಲಿ ನಿಮಗೆ ಏಂಜಲ್ ಹೇಳ್ತಿದ್ದಾರೆ ಲುಕ್ ಫಾರ್ ಎ ಸೈನ್. ಏಂಜಲ್ ನಿಮಗೆ ಸೈನ್ ಮಾಡ್ತಾ ಇದ್ದಾರೆ, ನಿಮಗೆ ಕೊಡ್ತಾ ಇದ್ದಾರೆ, ಸೂಚನೆಗಳನ್ನ ಕೊಡ್ತಾ ಇದ್ದಾರೆ. ನೀವು ಅದನ್ನು ಅಬ್ಸರ್ವ್ ಮಾಡ್ತಿಲ್ಲ, ನೆಗ್ಲೆಕ್ಟ್ ಮಾಡ್ತಿರೋ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಡೆಫಿನೆಟ್ಲಿ ಪರ್ಫೆಕ್ಟ್ ಟೈಮಿಂಗಲ್ಲಿ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಎಲ್ಲದೂ ಒಳ್ಳೆಯದಾಗುತ್ತೆ. ಓಕೆ, ಸೊ ಟ್ರಸ್ಟ್ ಮಾಡಿ ಅಂತ ಇಲ್ಲಿ ಏಂಜಲ್ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ನೀವು ನಿಮ್ಮ ಮೇಲೆ ಟ್ರಸ್ಟ್ ಮಾಡ್ತಿಲ್ಲ ಅಥವಾ ನೀವಿಲ್ಲಿ ದೇವರನ್ನ ತುಂಬ ಬಿಲೀವ್ ಮಾಡ್ತೀರಾ, ಬಟ್ ನಿಮಗೆ ಕಷ್ಟ ಅಂತ ಬಂದಾಗ ಆ ದೇವರನ್ನ ನೀವು ಬೈತೀರಾ. ಓಕೆ, ಇಲ್ಲಿ ದೇವರು ನನಗೆ ಯಾವುದಕ್ಕೂ ಹೆಲ್ಪ್ ಮಾಡಲ್ಲ ಅಥವಾ ನನ್ನ ಲೈಫ್ ಇಷ್ಟೇನೆ ಮುಗಿದೋಯ್ತು ಅನ್ನೋವಂಥದ್ದು. ಸೊ ತುಂಬ ಓವರ್ ಥಿಂಕಿಂಗ್ ಮಾಡ್ತೀರಾ. ಡೋಂಟ್ ವರಿ ಡಿಯರ್ಸ್. ನೋಡಿ, ಇಲ್ಲಿ ರೊಮ್ಯಾನ್ಸ್ ನಿಮ್ಮ ರಿಲೇಷನ್ಶಿಪ್ಪಲ್ಲೂ ಅಷ್ಟೇ ರೊಮ್ಯಾನ್ಸ್ ಅನ್ನೋದು ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಓಕೆನಾ, ಒಂದು ಬಿಗ್ ಹ್ಯಾಪಿ ಚೇಂಜಸ್ ಅನ್ನೋವಂಥದ್ದು ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ಡೆಫಿನೆಟ್ಲಿ ನಿಮ್ಮ ಲೈಫಿಗೆ ಏನು ಮಾಡಬೇಕು ಅನ್ನೋವಂಥ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆನಾ, ಇಲ್ಲಿ ಅಪೋರ್ಚುನಿಟಿ ಬರ್ತಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಟೇಕ್ ಆ್ಯಕ್ಷನ್. ನಿಮ್ಮ ಒಂದು ಯಾವುದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡ್ತಿದ್ದೀರಾ ಅಥವಾ ನೀವು ಯಾವ ವಿಷಯದ ಬಗ್ಗೆ ಇವಾಗ ನಿಮ್ಮ ಸಿಚುವೇಷನಲ್ಲಿ ಇದ್ದೀರಾ, ಓಕೆನಾ, ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಓಕೆನಾ, ಡೆಫಿನೆಟ್ಲಿ ನಿಮಗಿಲ್ಲಿ ಅಪೋರ್ಚುನಿಟಿಗಳಂಥದ್ದು ಹೇಳಿ ಒಂದು ಹೊಸ ಅಪೋರ್ಚುನಿಟಿಗಳು ನಿಮ್ಮ ಬಿಸ್ನೆಸ್ ರಿಲೇಟೆಡ್ ಇರ್ಬೋದು ಅಥವಾ ನಿಮ್ಮ ಜಾಬ್ ರಿಲೇಟೆಡಲ್ಲಿ ಇರ್ಬೋದು, ಒಂದು ಅಪೋರ್ಚುನಿಟಿ ಸಿಗೋವಂಥದ್ದು ಕಾಣಿಸ್ತಾ ಇದೆ. ಇಲ್ಲಿ ಕೆಲವೊಬ್ರು ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಅಥವಾ ಒಂದು ಬ್ರೇಕಪ್ ಸಿಚುವೇಷನಲ್ಲಿ ಆಲ್ರೆಡಿ ನಿಮ್ಮ ರಿಲೇಷನ್ಶಿಪ್ಪಿನ ಬ್ರೇಕಪ್ ಮಾಡ್ಕೊಂಡಿದ್ದೀರಾ, ಮೂವ್ ಆನ್ ಆಗಿದ್ದೀರಾ, ನಿಮ್ಮ ಒಂದು ಲೈಫಲ್ಲೂ ಒಂದು ಹೊಸ ಪ್ರೀತಿ ಹುಟ್ಟುವಂಥ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ನೀವು ಇಷ್ಟಪಡುವಂಥ ವ್ಯಕ್ತಿ ಇಲ್ಲಿ. ಬಟ್ ಏನಂತ ಹೇಳಿದ್ರೆ ಸೆಲ್ಫ್ ಲವ್ ಇಂಪಾರ್ಟೆಂಟ್ ಆಗಿದೆ. ಓಕೆ, ಸೆಲ್ಫ್ ಲವ್ ಇಂಪಾರ್ಟೆಂಟ್ ಆಗಿದೆ. ನೀವು ನಿಮ್ಮನ್ನು ಪ್ರೀತಿ ಮಾಡ್ತಾ ಇಲ್ಲ, ನಿಮ್ಮನ್ನು ನೀವು ಏನು ಹೇಳ್ಬೋದು ನೆಗ್ಲೆಕ್ಟ್ ಮಾಡ್ತೀರಾ ಅಂತಿದ್ರೆ ಡೆಫಿನೆಟ್ಲಿ ನೀವು ಮತ್ತೆ ಏನು ಒಂದು ಹಳೆ ರಿಲೇಷನ್ಶಿಪ್ಪನ್ನು ನೀವು ಲೀಡ್ ಮಾಡ್ತಾ ಇದ್ರಿ ಅದೇ ಥರನೇ ನೀವು ಮತ್ತೆ ಈ ಒಂದು ಪ್ರೀತಿನೂ ನೀವು ಅದೇ ಥರನೇ ಲೀಡ್ ಮಾಡ್ತೀರಾ. ಸೊ ಹಾಗಾಗಿ ನಿಮ್ಮ ಮೇಲೆ ನೀವು ಟ್ರಸ್ಟ್ ಇರಲಿ, ನಿಮ್ಮ ಮೇಲೆ ನಿಮಗೆ ಸೆಲ್ಫ್ ಲವ್ ಇರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಓಕೆ, ಏಂಜಲ್ ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು. ನಿಮ್ಮ ಲೈಫಲ್ಲಿ ಫಸ್ಟು ಟ್ರಸ್ಟ್ ಅಂತ ಹೇಳಿ ನಂಬಿಕೆ ಅನ್ನುವಂಥದ್ದು ಬೇಕು. ಯಾವುದೇ ನೀವು ಕೆಲಸ ಮಾಡ್ತಿದ್ರೆ ತುಂಬ ಡೌಟಲ್ಲಿ ಅಥವಾ ನೆಗೆಟಿವ್ ಥಾಟ್ಸ್ ಇಟ್ಕೊಂಡೇ ನೀವು ಕೆಲಸನ ಸ್ಟಾರ್ಟ್ ಮಾಡ್ತೀರಾ. ಪ್ರೀತಿ ವಿಷಯದಲ್ಲಾಗಿರ್ಬೋದು, ನಿಮ್ಮ ಕೆರಿಯರ್ ವಿಷಯದಲ್ಲಾಗಿರ್ಬೋದು, ಜಾಬ್ ರಿಲೇಟೆಡ್ ಆಗಿರ್ಬೋದು, ಸಮಥಿಂಗ್ ಫೈನಾನ್ಷಿಯಲ್ ರಿಲೇಟೆಡಲ್ಲೂ ಇರ್ಬೋದು.
ಒಂದು ಡೌಟ್ ಬರುತ್ತೆ ನಿಮಗೆ, ಅಥವಾ ಒಂದು ನೆಗೆಟಿವ್ ಥಾಟ್ಸಲ್ಲಿ ನೀವು ಸ್ಟಾರ್ಟ್ ಮಾಡ್ತೀರಾ. ಈ ಕೆಲಸ ನಾನು ಮಾಡಲಿಕ್ಕಾಗತ್ತಾ, ಇಲ್ಲ ನನ್ನ ಕೈಲಿ ಇದು ಮಾಡಲಿಕ್ಕಾಗಲ್ಲ, ಅಥವಾ ಏನಾದರೂ ಒಂದು ನಿಮಗೆ ನೆಗೆಟಿವ್ ಥಾಟ್ಸ್ ಬಂದೇನೆ ನೆಕ್ಸ್ಟು ನೀವು ಇದ್ರ ಬಗ್ಗೆ ಏನು ನೀವು ಮಾಡ್ತಿರೋ ಕೆಲಸದ ಮೇಲೆ ಫೋಕಸ್ ಮಾಡ್ತೀರಾ. ಓಕೆ, ಅಪಾರ್ಚುನಿಟಿಗಳು ಸಿಗುವಾಗಲೂ ಅಷ್ಟೇ ನನ್ನ ಲೈಫಲ್ಲಿ ಏನೂ ಅಪಾರ್ಚುನಿಟಿ ಬರಲ್ಲ, ಇಷ್ಟೇ ನನ್ನ ಲೈಫ್ ಮುಗೀತು ಅಂಥೇಳಿ ನೀವೇ ನಿಮ್ಮನ್ನು ಡಿಗ್ರೇಡ್ ಮಾಡ್ತೀರಾ. ಸೊ ಆ ಥರ ಮಾಡಬೇಡಿ. ಓಕೆನಾ. ಏಂಜಲಿಂದ ನಿಮಗೆ ಪ್ರತಿ ದಿನ ಅಥವಾ ಪ್ರತಿ ಕ್ಷಣ ನಿಮಗೆ ಸೈನ್ ಸಿಗ್ತಾ ಇರುತ್ತೆ, ಸೂಚನೆಗಳು ಸಿಗ್ತಾ ಇರುತ್ತೆ, ಅದ್ರ ಬಗ್ಗೆ ಫೋಕಸ್ ಮಾಡಿ. ಓಕೆ, ಇಲ್ಲಿ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಆ್ಯಂಡ್ ಪರ್ಫೆಕ್ಟ್ ಟೈಮಿಂಗ್. ಈ ಒಂದು ಏನು ಹೇಳ್ಬೋದು ಅಂತ ಹೇಳಿದ್ರೆ, ಭಗವದ್ಗೀತೆಯಲ್ಲಿ ಈ ಮಾತನ್ನು ನೀವು ಕೇಳಿರ್ಬೋದು. ಅರ್ಜುನ ಶ್ರೀಕೃಷ್ಣನಿಗೆ ಹೇಳ್ತಾನಂತೆ, ಒಂದು ಗೋಡೆ ಮೇಲೆ ನೀನು ಒಂದು ಪದವನ್ನು ಬರೀಬೇಕು. ಆ ಪದ ಹೇಗಿರಬೇಕಂತ ಹೇಳಿದರೆ, ಯಾರಾದರೂ ಖುಷಿಯಲ್ಲಿದ್ದಾಗ ಆ ಪದವನ್ನು ನೋಡಿದರೆ ದುಃಖ ಆಗಬೇಕು, ದುಃಖದಲ್ಲಿದ್ದಾಗ ಆ ಪದವನ್ನು ನೋಡಿದರೆ ಖುಷಿ ಆಗಬೇಕು. ಆ ಥರದ ಒಂದು ಲೈನನ್ನು ಬರಿ ಅಂತ ಹೇಳ್ತಾರೆ. ಆಗ ಶ್ರೀಕೃಷ್ಣ ಪರಮಾತ್ಮ ಬರೀತಾರೆ, ಈ ಸಮಯ ಕಳೆದು ಹೋಗುತ್ತೆ ಅಂಥೇಳಿ ಅಲ್ವಾ. ಸೊ ಇಲ್ಲಿ ದುಃಖ ಇರುವಾಗ ಏನನ್ಸುತ್ತೆ, ಆ ಒಂದು ಸಮಯ, ದುಃಖದ ಸಮಯ ಕಳೆದು ಹೋಗುತ್ತೆ ಅಂತ ಹೇಳಿ ಅಲ್ವಾ. ಸೊ ಖುಷಿಯಾಗಿದ್ದಾಗಲೂ ನಿಮಗೆ ಅದೇ ಥರನೇ ಈ ಖುಷಿ ಕ್ಷಣ ನಿಮ್ಮ ಲೈಫ್ ಲಾಂಗ್ ಇರಲ್ಲ. ಯಾವಾಗಾದರೂ ಆ ಖುಷಿ ಕ್ಷಣ ಬದಲಾಗ್ಬೋದು, ದುಃಖ ನಿಮ್ಮ ಲೈಫಲ್ಲಿ ಬರ್ಬೋದು. ಬಟ್ ಯಾವುದೇ ಬಂದ್ರೂ ಅದನ್ನು ಸ್ವೀಕಾರ ಮಾಡುವಂಥ ಮನೋಭಾವ ನಮಗಿರಬೇಕು, ಆ ಒಂದು ಸ್ಟ್ರಾಂಗ್ನೆಸ್ ನಮಗಿರಬೇಕು. ಓಕೆನಾ. ನಮ್ಮ ಲೈಫಲ್ಲಿ ಬರೋವಂಥ ಪ್ರಾಬ್ಲಮ್ಸನ್ನು ಗಟ್ಟಿ ಮಾಡಿ ನಿಲ್ಲೋವಂಥ, ಅದ್ರ ಮೇಲೆ ನಿಲ್ಲೋವಂಥ ಕೆಪಾಸಿಟಿ ನಾವು ಬೆಳೆಸ್ಕೊಬೇಕೇ ವಿನಃ ಲೈಫಲ್ಲಿ ಪ್ರಾಬ್ಲಮ್ಸ್ ಬಂತು ಅಥವಾ ನಿಮ್ಮ ಏನು ಹೇಳ್ಬೋದು ಕೆರಿಯರ್ ವಿಷಯವಾಗೇ ಇರ್ಬೋದು ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲೇ ಇರ್ಬೋದು, ಏನೇ ಸಮಸ್ಯೆ ಬಂದರೂ ಸಮಸ್ಯೆ ಬಂತು ಅಂತ ಹೇಳಿ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ಬಾರ್ದು. ಆ ಸಮಸ್ಯೆಗೆ ಏನು ಪರಿಹಾರ ಇದೆ, ಓಕೆನಾ, ಅದರಿಂದ ನಾವು ಹೊರಗೆ ಬರೋದು ಹೇಗೆ ಅಂತೇಳಿ ಫಸ್ಟ್ ಥಿಂಕ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಏಂಜಲ್, ಅದಕ್ಕೆ ದೇವರು ನಿಮಗೆ ಸಹಾಯ ಮಾಡ್ತಾ ಇರ್ತಾರೆ. ಬಟ್ ನೀವೇನು ಮಾಡ್ತಿರ್ತೀರಾ, ಏನು ನಿಮಗೆ ಲೈಫಲ್ಲಿ ಪ್ರಾಬ್ಲಮ್ ಇರುತ್ತೆ ಅದ್ರ ಮೇಲೇ ಫೋಕಸ್ಡ್ ಆಗಿರ್ತೀರ. ಸೊ ಇಲ್ಲಿ ಏಂಜಲ್ ಕೂಡ ಅದನ್ನೇ ಹೇಳ್ತಿದ್ದಾರೆ, ನಿನ್ನ ಸಮಸ್ಯೆಗಳಿಗೆ ನಾನು ಸೂಚನೆಗಳನ್ನು ಕೊಡ್ತಾ ಇದ್ದೀನಿ ನೋಡಿ, ಲುಕ್ ಫಾರ್ ಎ ಸೈನ್. ಓಕೆ, ಅದನ್ನು ನೀನು ಗಮನಿಸು, ನಿನ್ನ ಲೈಫಲ್ಲಿ ನೀನು ಆ ಪ್ರಾಬ್ಲಮಿಂದ ಹೊರಗೆ ಬರೋದು ಹೇಗೆ ಅಂತೇಳಿ ಗೊತ್ತಾಗುತ್ತೆ ಅಂತ ಇಲ್ಲಿ ಏಂಜಲ್ ಹೇಳ್ತಾ ಇದ್ದಾರೆ. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.